ವತಿಯಿಂದ ಕಾರ್ಮಿಕರಿಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಮಹತ್ತರ ಬದಲಾವಣೆ ತಂದು ನಾವು ಸುಮಾರು 80 ವಿಚಾರಗಳಲ್ಲಿ ಕೂಡ ಕಾರ್ಯ ಅನುಕೂಲವಾಗುವಂಥ ಯಾವುದೇ ಹಣ ಖರ್ಚು ಮಾಡದೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿದೆ. ಇದರಲ್ಲಿ ಎಲ್ಲ ವೈದ್ಯಕೀಯ ಉಪಕರಣಗಳು ಕೂಡ ಒಳಗೊಂಡಿದ್ದಾವೆ. ಅವ್ರಿಗೆ ಏನೇನು ಪರೀಕ್ಷೆ ಮಾಡಬೇಕು ಆ ಪರೀಕ್ಷೆ ಮಾಡ್ತಕ್ಕಂಥ ಎಲ್ಲ ಸಾಧನಗಳು ಕೂಡ ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಸರಿಸುಮಾರು 100 ವಾಹನಗಳನ್ನು ಇವತ್ತು ನಾವು ಬಿಟ್ಟಿದ್ದೇವೆ. ಹಾಗೆಯೇ ಪ್ರತಿ ಜಿಲ್ಲೆಯಲ್ಲೂ ಕೂಡ 3 ರಿಂದ 4 ವಾಹನಗಳು ಇವತ್ತು ಸಂಚಾರ ಮಾಡ್ತಾ ಇದ್ದೇವೆ. ನನ್ನ ಭಾಗದತಕ್ಕಂಥ ವಾಹನ ಕೂಡ ವಾರಕ್ಕೆ 3 ದಿನಗಳ ಕಾಲ ಬಂಗಾರಪೇಟೆ ತಾಲೂಕಾದ್ಯಂತ ಕೂಡ ಸಂಚಾರ ಮಾಡಿ ಕಾರ್ಮಿಕರ ಒಂದು ಆರೋಗ್ಯವನ್ನು ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದು ಒಳ್ಳೆ ಮಹತ್ತರವಾದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ. ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ನಮ್ಮ ಸರ್ಕಾರ ಇದೊಂದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇವತ್ತು ಈ ಕಾರ್ಮಿಕ ಒಂದು ಸಂಚಾರಿ ಕ್ಲಿನಿಕನ್ನು ಉದ್ಘಾಟನೆ ಮಾಡಿದ್ದೇವೆ. ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಬಂಧುಗಳು ಬಳಸ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.